ವಯಸ್ಸಿನಲ್ಲಿ ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ಅರ್ಥಗರ್ಭಿತ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. ಇವತ್ತಿನ ಪ್ರಸ್ತುತ ನಾವು ಹಿಂದಿಂದ ಚರ್ಚೆ ಮಾಡಕ್ಕೆ ಹೋಗೋದು ಬೇಡ, ಹಿಂದೆ ನಡೆದು ಹೋಗಿ. ಶೈಕ್ಷಣಿಕ ಕ್ಷೇತ್ರ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ಬಹಳ ದೊಡ್ಡದಾದಂತ ಒಂದು ಕ್ಷೇತ್ರ. ಒಂದು ರಾಜ್ಯದ ಉನ್ನತೀಕರಣ, ಒಂದು ರಾಜ್ಯದ ಸರ್ವತೋಮುಖವಾದಂತಹ ಅಭಿವೃದ್ಧಿ, ಒಂದು ರಾಜ್ಯದ ಘನತೆ, ಗೌರವ, ದಕ್ಷತೆ ಇವೆಲ್ಲವೂ ಹೆಚ್ಚಾಗಬೇಕಾದ್ರೆ ಶೈಕ್ಷಣಿಕ ಕ್ಷೇತ್ರ ಬಹಳ ಮಹತ್ತರವಾದಂಥ ಪಾತ್ರವನ್ನು ವಹಿಸಬೇಕು ಅಂತಕ್ಕಂಥದ್ದು ನನ್ನ ಅಭಿಮತ. ಈ ಕ್ಷೇತ್ರ ಏನಾದರೂ ವಿಫಲವಾಗಬೇಕು, ದೇಶದ, ರಾಜ್ಯದ ಘನತೆ ಮತ್ತು ಗೌರವ ಮತ್ತು ಉನ್ನತೀಕರಣ, ಅಭಿವೃದ್ಧಿ, ಸ್ಥಾನಮಾನಗಳು ಎಲ್ಲವೂ ವಿಫಲವಾಗ್ತದೆ. ಅದನ್ನ ಈ ದೇಶವನ್ನು ಆಳ್ತಕ್ಕಂಥ ಪ್ರಬುದ್ಧರಿಗೆ ಇರಬೇಕು ಅಂತಕ್ಕಂಥದ್ದು ನನ್ನ ಭಾವನೆ. ಯಾತಕ್ಕೆ ಈ ಮಾತನ್ನು ನಾನು ಹೇಳ್ತಾ ಇದ್ದೀನಿ ಅಂದ್ರೆ, ಇಂಥ ಒಂದು ಮಹತ್ವವಾದಂತಹ ಸ್ಥಾನವನ್ನು ಪಡೆದಿರ್ತಕ್ಕಂಥ ಈ ಕ್ಷೇತ್ರಕ್ಕೆ ಈ ರಾಜ್ಯದ, ಈ ರಾಷ್ಟ್ರದ ಆಯವ್ಯಯದಲ್ಲಿ ಇರ್ತಕ್ಕಂಥ ಹಣದ ವ್ಯವಸ್ಥೆಯನ್ನು ನೀವು ನೋಡಿದಾಗ ಬಹಳ ಕಲಿಕರ ಆಗುತ್ತೆ, ಬಹಳ ಮಟ್ಟಿಗೆ ಕಲಿಕರ ಆಗ್ತಾರೆ. ಈ ಸರ್ಕಾರಗಳ ವೈಫಲ್ಯದಿಂದ ಇವತ್ತು ಖಾಸಗಿ ರಂಗ ಎದ್ದು ನಿಂತಿದೆ. ಒಂದು ಕಡೆ ಸಮಾಜದ ಉನ್ನತೀಕರಣ ಆಗುತ್ತೆ ಅಂತೇಳಿ ಭಾವಿಸೋದಾದ್ರೂ, ಮತ್ತೊಂದು ಕಡೆಯಿಂದ ಸಮಾಜದ ಶೋಷಣೆ ಆಗ್ತಾ ಇದೆ ಅಂತಕ್ಕಂಥದ್ದು ತಾವು ಮರೆಯಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನು ನೀವು ಅರ್ಥ ಮಾಡಬೇಕು. ಅವನ ಆರ್ಥಿಕ ವ್ಯವಸ್ಥೆಯ ಒಳಗಡೆ ಅವನಲ್ಲಿರ್ತಕ್ಕಂಥ ಆಶೆ, ಅಭಿಮಾನಗಳನ್ನ ಹೊರಹೊಮ್ಮಿ ಈ ಸಮಾಜದಲ್ಲಿ ಒಬ್ಬ ಗೌರವಾನ್ವಿತ ಶ್ರೇಷ್ಠನಾದಂಥ ವ್ಯಕ್ತಿಯಾಗಿ ಬೆಳೆಯಬೇಕು ಅಂತಕ್ಕಂಥ ಅಭಿಲಾಷೆ ಅವನಲ್ಲಿದ್ದರೂ ಕೂಡ ಇವತ್ತಿನ ಶೈಕ್ಷಣಿಕ ಕ್ಷೇತ್ರದ ಅವ್ಯವಸ್ಥೆಯ ಒಳಗಡೆ ಬಹಳ ಮಟ್ಟಿಗೆ ಚಿಂತನೆಯನ್ನು ಮಾಡಬೇಕಾದಂಥ ಪರಿಸ್ಥಿತಿ ಬಂದಿದೆ. ಕರ್ನಾಟಕ ರಾಜ್ಯದಲ್ಲಿ 30,000 ಕೋಟಿ ಅನುದಾನವನ್ನ ಪ್ರಾಥಮಿಕ ಶಿಕ್ಷಣಕ್ಕೆ ವಿನಿಯೋಗ ಮಾಡಿದರೂ ಕೂಡ ಸಂಬಳ ಸಾರಿಗೆಗೆ 28ರಿಂದ 29,000 ಕೋಟಿ ಹೋಗುತ್ತೆ. ಇನ್ನು ಉಳಿದಿರ್ತಕ್ಕಂಥದ್ದು 1,000 ಕೋಟಿನಲ್ಲಿ ಇವತ್ತಿನ ಖಾಸಗಿ ರಂಗದ ಪೈಪೋಟಿಯಲ್ಲಿ ಆಧುನಿಕ ವ್ಯವಸ್ಥೆಯ ಸಲಕರಣೆಗಳನ್ನು ಹೊಂದಿ ವಿದ್ಯಾಭ್ಯಾಸವನ್ನು ಮಾಡ್ತಕ್ಕಂಥ, ಬಯಸ್ತಕ್ಕಂಥ ಪೋಷಕ ವರ್ಗಕ್ಕೆ, ವಿದ್ಯಾರ್ಥಿಗಳಿಗೆ ಸವಲತ್ತುಗಳನ್ನು ಒದಗಿಸಿಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇದನ್ನ ಅರ್ಥ ಮಾಡ್ಕೋಬೇಕು. ನಾನು ಬಜೆಟ್ ಭಾಷಣದಲ್ಲಿ ಹೇಳಿದೆ, ಕೊನೆ ಪಕ್ಷ 50,000 ಕೋಟಿಯನ್ನ ಈ ವಿದ್ಯಾ ಕ್ಷೇತ್ರಕ್ಕೆ ಮೀಸಲಿ. 50,000 ಕೋಟಿ ಹಣ ಆದ್ರೆ ಮಾತ್ರ ಇವತ್ತೇನು ಖಾಸಗಿ ರಂಗದ ಉಳಿದೇ ಇರ್ತಕ್ಕಂಥವ್ರು, ಉಳ್ಳುವವರ ಮೇಲೆ ಉಳಿದೇ ಇರ್ತಕ್ಕಂಥವ್ರು